ಪಾಕ್ನ ಸರಣಿ ಡ್ರೋನ್ ದಾಳಿಗೆ ತಕ್ಕ ಶಾಸ್ತಿಯನ್ನೇ ಕೊಟ್ಟಿದೆ. ರಾವಲ್ಪಿಂಡಿಯ ನೂರ್ ಖಾನ್ ವಾಯು ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ರಾವಲ್ಪಿಂಡಿ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆ ಆಗಿದೆ. ಇದನ್ನ ಗುರಿಯಾಗಿಸಿಕೊಂಡು ಭಾರತ ಕೌಂಟರ್ ಅಟ್ಯಾಕ್ ಅನ್ನ ಕೊಟ್ಟಿದೆ. ಪಂಜಾಬ್ ಪ್ರಾಂತ್ಯದ ರಫಿಕಿ ವಾಯು ನೆಲೆ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಪಂಜಾಬ್ ಪ್ರಾಂತ್ಯದ ಮುರಿದ್ ವಾಯು ನೆಲೆ ಮೇಲೆ ಭಾರತ ಪ್ರತಿ ದಾಳಿಯನ್ನ ನಡೆಸಿರೋದು. ಪಾಕ್ನ ಸರಣಿ ಡ್ರೋನ್ ಅಟ್ಯಾಕ್ಗೆ ತಕ್ಕ ಶಾಸ್ತಿಯನ್ನೇ ಈಗ ಕೊಡಲಾಗಿರೋದು. ರಾವಲ್ಪಿಂಡಿಯ ನೂರ್ ಖಾನ್ ಪ್ರಮುಖ ವಾಯುನೆಲೆ ಇದು. ಈ ವಾಯು ನೆಲೆಯನ್ನ ಧ್ವಂಸಗೊಳಿಸಲಾಗಿದೆ. ರಾವಲ್ಪಿಂಡಿ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆ ಆಗಿದೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲೂ ಸಹ ನೋಡ್ತಾ ಇದ್ರಿ. ಇದು ರಾವಲ್ಪಿಂಡಿಯ ಪ್ರಮುಖ ವಾಯು ನೆಲೆಯನ್ನೇ ಭಾರತದಿಂದ ಧ್ವಂಸ ಮಾಡಲಾಗಿದೆ. ಪಂಜಾಬ್ ಪ್ರಾಂತ್ಯದ ಮುರಿದ್ ವಾಯು ನೆಲೆ ಮೇಲೂ ಸಹ ಭಾರತದಿಂದ ಪ್ರತಿ ದಾಳಿಯನ್ನ ನಡೆಸಲಾಗಿದೆ. ಪಾಕ್ ನಿನ್ನೆ ರಾತ್ರಿಯಿಂದ ಶುರು ಮಾಡಿತ್ತಲ್ಲ ಡ್ರೋನ್ ಅಟ್ಯಾಕ್, ಸರಣಿ ಡ್ರೋನ್ ಅಟ್ಯಾಕ್, ಅದಕ್ಕೆ ಪ್ರತಿ ದಾಳಿಯನ್ನ ಭಾರತ ಮಾಡಿರೋದು. ರಾವಲ್ಪಿಂಡಿಯ ನೂರ್ ಖಾನ್ ವಾಯು ನೆಲೆಯನ್ನ ಧ್ವಂಸ ಮಾಡಿದೆ. ರಾವಲ್ಪಿಂಡಿ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆ, ಇದನ್ನ ಗುರಿಯಾಗಿಸಿಕೊಂಡು ಅಟ್ಯಾಕ್ ಅನ್ನ ಮಾಡಿದೆ. ಪಂಜಾಬ್ ಪ್ರಾಂತ್ಯದ ರಫಿಕಿ ವಾಯು ನೆಲೆ ಮೇಲೆ ದಾಳಿಯನ್ನ ನಡೆಸಲಾಗಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸ ಮಾಡಿದೆ. ಪಾಕ್ನ ವಾಯು ನೆಲೆಗಳ ಮೇಲೆ ಭಾರತ ಪ್ರತಿ ದಾಳಿಯನ್ನ ಮಾಡಿರೋದು. ನಿನ್ನೆ ರಾತ್ರಿ ಪಾಕಿಸ್ತಾನ ಇದ್ದಕ್ಕಿದ್ದಂತೆ ಮತ್ತೆ ಡ್ರೋನ್ ಅಟ್ಯಾಕ್ ಅನ್ನ ಮುಂದುವರಿಸಿತು. ಕಂಟಿನ್ಯೂಸ್ ಆಗಿ ಸರಣಿ ಡ್ರೋನ್ಗಳ ದಾಳಿಯನ್ನ ನಡೆಸ್ತಾ ಇತ್ತು. ಇದಕ್ಕೆ ಪ್ರತಿ ದಾಳಿಗೆ ಕಾಯ್ತಿದ್ದಂತಹ ಭಾರತ ಇದೀಗ ಪಾಕಿಸ್ತಾನದ ವಾಯು ನೆಲೆಗಳ ಮೇಲೇನೆ ಕೌಂಟರ್ ಅಟ್ಯಾಕ್ ಅನ್ನ ಕೊಟ್ಟಿದೆ. ಅದರಲ್ಲೂ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆ ಆಗಿರುವಂತಹ ರಾವಲ್ಪಿಂಡಿ ಇಲ್ಲಿ ಧ್ವಂಸ ಮಾಡಿದೆ. ಈ ವಾಯು ನೆಲೆಯನ್ನೇ ಕೌಂಟರ್ ಅಟ್ಯಾಕ್ ಮೂಲಕ ಧ್ವಂಸಗೊಳಿಸಲಾಗಿದೆ. ಪಾಕ್ನ ವಾಯು ನೆಲೆಗಳ ಮೇಲೆ ಭಾರತ ಪ್ರತಿ ದಾಳಿಯನ್ನ ಮುಂದುವರೆಸಿದೆ. ನಿನ್ನೆ ಸಹ ಪಾಕ್ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿದಾಗ್ಲೂ ಅದು ಅವ್ರು ಏನು ಟಾರ್ಗೆಟ್ ಇಟ್ಕೊಂಡು ಡ್ರೋನ್ ಅಟ್ಯಾಕ್ ಮಾಡಿದ್ರು ಅದು ಯಾವುದೇ ರೀತಿ ಸಕ್ಸಸ್ ಆಗದೆ ಇರೋ ರೀತಿನಲ್ಲಿ ಭಾರತೀಯ ವಾಯುಸೇನೆ ನೋಡಿಕೊಂಡಿತ್ತು. ಆ ಡ್ರೋನ್ಗಳನ್ನ ಹೊಡೆದು ಉರುಳಿಸುವಲ್ಲಿ ಸಕ್ಸಸ್ ಆಗಿತ್ತು. ಸದ್ಯ ದಾಳಿಯನ್ನ ಪಾಕಿಸ್ತಾನ ಒಪ್ಪಿಕೊಂಡಿದೆ. ಭಾರತದ ವಾಯು ದಾಳಿಯನ್ನ ಒಪ್ಪಿಕೊಂಡ ಪಾಕಿಸ್ತಾನ ಅಟ್ಯಾಕ್ ಆಗಿರೋದನ್ನ ಖಚಿತಪಡಿಸಿದ್ದಾರೆ. ದಾಳಿಯನ್ನ ಖಚಿತಪಡಿಸಿದ ಪಾಕಿಸ್ತಾನದ DGISPR ಲೆಫ್ಟಿನೆಂಟ್ ಜನರಲ್ ಭಾರತದ ವಾಯು ದಾಳಿಯನ್ನ ಪಾಕಿಸ್ತಾನ ಇದೀಗ ಒಪ್ಪಿಕೊಂಡಿದೆ. ಹೌದು, ಅಲ್ಲಿ ದಾಳಿ ಆಗಿದೆ ಅಂತ ಹೇಳಿದೆ. ಪಾಕಿಸ್ತಾನದ DGISPR ಲೆಫ್ಟಿನೆಂಟ್ ಜನರಲ್ ಅಹ್ಮದ್ ಶರೀಫ್ ಇದನ್ನ ಒಪ್ಪಿಕೊಂಡಿದ್ದಾರೆ. ಅಂದ್ರೆ ಭಾರತದಿಂದ ವಾಯು ದಾಳಿ ಆಗಿದೆ, ಪಾಕಿಸ್ತಾನದ ವಾಯು ನೆಲೆಗಳ ಧ್ವಂಸ ಆಗಿದೆ ಅನ್ನೋದನ್ನ ಅವರು ಒಪ್ಪಿಕೊಂಡಿದ್ದಾರೆ. ಈ ರೀತಿ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ, ಧ್ವಂಸ ಆಗಿದೆ ಅನ್ನುವಂಥದ್ದು ಮಾಹಿತಿಯನ್ನ ನೀಡಿದ್ದಾರೆ. ಅಲ್ಲಿನ DGISPR ರಾವಲ್ಪಿಂಡಿ, ಲಾಹೋರ್, ಇಸ್ಲಾಮಾಬಾದ್ ಹಾಗೂ ಮುರಿದ್, ಶೂರ್ಕೋಟ್ ಇಲ್ಲಿ ಕೌಂಟರ್ ಅಟ್ಯಾಕ್ ಅನ್ನ ಭಾರತೀಯ ಸೇನೆಯಿಂದ ಮಾಡಲಾಗಿತ್ತು. ಅದರಲ್ಲೂ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆ ರಾವಲ್ಪಿಂಡಿಯನ್ನ ಗುರಿಯಾಗಿಸಿಕೊಂಡು ಭಾರತ ಪ್ರತಿ ದಾಳಿಯನ್ನ ನಡೆಸಿತ್ತು. ನಿನ್ನೆ ಏನು ಪಾಕಿಸ್ತಾನ ಸರಣಿ ಡ್ರೋನ್ಗಳ ದಾಳಿಯನ್ನ ಮಾಡಿತ್ತು, ಅದಕ್ಕೆ ಪ್ರತ್ಯುತ್ತರವಾಗಿ ಭಾರತೀಯ ವಾಯು ಸೇನೆಯಿಂದಲೂ ಸಹ ಕೌಂಟರ್ ಅಟ್ಯಾಕ್ ಅನ್ನ ಮಾಡಿ ಪಾಕಿಸ್ತಾನದ ವಾಯು ನೆಲೆ ಮೇಲೆ ದಾಳಿಯನ್ನ ನಡೆಸಿತು. ಅದರಲ್ಲೂ ಪಾಕಿಸ್ತಾನದ ಪ್ರಮುಖ ವಾಯು ನೆಲೆ ರಾವಲ್ಪಿಂಡಿ ಮೇಲೂ ಸಹ ದಾಳಿಯನ್ನ ನಡೆಸಿ ಆ ವಾಯು ನೆಲೆಯನ್ನೇ ಧ್ವಂಸಗೊಳಿಸಲಾಗಿದೆ. ಸದ್ಯ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಭಾರತ ಅಲ್ಲಿ ಯಾವ ರೀತಿ ಕೌಂಟರ್ ಅಟ್ಯಾಕ್ ಅನ್ನ ಮಾಡ್ತು ಅನ್ನೋದನ್ನ. ಇನ್ನ ವಿಜುವಲ್ಸ್ ಯಾರು ಮಾಡ್ತಿದ್ದಾರೆ ಅವರಲ್ಲಿ ಗಾಬರಿಯಿಂದ ಹೇಳ್ತಾ ಇರೋದನ್ನು ಸಹ ನೀವು ಕೇಳಿಸ್ಕೊಳ್ಬಹುದು. ಇದು ಪಾಕಿಸ್ತಾನದ ರಾವಲ್ಪಿಂಡಿ ವಾಯು ನೆಲೆ ಮೇಲೆ ದಾಳಿ ಮಾಡಿದೆ ಅನ್ನೋದನ್ನ ಅವರು ಹೇಳ್ತಾ ಇದ್ರು. ನಿನ್ನೆ ರಾತ್ರಿ ಆಗ್ತಿದ್ದಂತೆ ಡ್ರೋನ್ ಸುರಿಮಳೆಗೈದಿದ್ದಂತಹ ಪಾಕ್ನ ಡ್ರೋನ್ ದಾಳಿಗೆ ಭಾರತದಿಂದ ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ನಿನ್ನೆ ರಾತ್ರಿ ಆಗ್ತಿದ್ದಂತೆ ಡ್ರೋನ್ ಸುರಿಮಳೆಯನ್ನ ಪಾಕ್ ಸುರಿಸಿದ್ದು, ಅಂದ್ರೆ ಕಂಟಿನ್ಯೂಸ್ ಆಗಿ ಡ್ರೋನ್ ದಾಳಿಯನ್ನ ಮಾಡ್ತಾ ಇತ್ತು. ಈ ಡ್ರೋನ್ ದಾಳಿಗೆ ಭಾರತದಿಂದ ಕ್ಷಿಪಣಿ ಪಾಕ್ನ ಡ್ರೋನ್ ದಾಳಿಗೆ ಭಾರತದಿಂದ
ಕ್ಷಿಪಣಿ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಇದು ಭಾರತದಿಂದ ಆಗಿರುವಂತಹ ಕೌಂಟರ್ ಅಟ್ಯಾಕ್. ಪಾಕಿಸ್ತಾನದ 6 ಕಡೆಗಳಲ್ಲಿ ಸ್ಫೋಟ ಮಾಡಲಾಗಿದೆ. ಭಾರತೀಯ ವಾಯುಸೇನೆಯಿಂದ ಪ್ರತಿ ದಾಳಿಯನ್ನ ನಡೆಸಿರೋದು ಪಾಕ್ನ ಪ್ರಮುಖ ವಾಯುನೆಲೆ ರಾವಲ್ಪಿಂಡಿ ಸೇರಿದಂತೆ 6 ಕಡೆಗಳಲ್ಲಿ ಪಾಕಿಸ್ತಾನದಿಂದ ಸ್ಫೋಟವನ್ನ ಮಾಡಲಾಗಿದೆ. ಪಾಕಿಸ್ತಾನ ಏನು ಸರಣಿ ಡ್ರೋನ್ ದಾಳಿಗಳನ್ನ ಭಾರತದ ಮೇಲೆ ಮಾಡಿತ್ತು, ಅದರಲ್ಲೂ ಟಾರ್ಗೆಟೆಡ್ ಸ್ಪಾಟ್ಸ್ ಮೇಲೆನೆ ಯಾವಾಗ ಪಾಕಿಸ್ತಾನ ದಾಳಿಯನ್ನ ನಡೆಸಿತ್ತು, ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಭಾರತದಿಂದಲೂ ಸಹ ದಾಳಿಯನ್ನ ಮಾಡಲಾಗಿದೆ. ಕ್ಷಿಪಣಿ ದಾಳಿಯನ್ನ ಭಾರತ ಮಾಡಿರೋದು. ಪಾಕಿಸ್ತಾನ ಡ್ರೋನ್ ದಾಳಿಯನ್ನ ನಡೆಸಿದ್ರೆ ಭಾರತೀಯ ಸೇನೆಯಿಂದ ಮಿಸೈಲ್ಗಳನ್ನ, ಕ್ಷಿಪಣಿಗಳ ದಾಳಿಯನ್ನ ನಡೆಸಲಾಯಿತು. ಅದರಲ್ಲೂ ಪಾಕಿಸ್ತಾನದ ಪ್ರಮುಖ ವಾಯುನೆಲೆ ರಾವಲ್ಪಿಂಡಿ ಮೇಲೆ ಅಟ್ಯಾಕ್ ಅನ್ನ ಮಾಡಿದೆ. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಧ್ವಂಸಗೊಳಿಸಲಾಗಿದೆ. ರಾವಲ್ಪಿಂಡಿಯ ನೂರ್ ಖಾನ್ ವಾಯು ನೆಲೆ ಮೇಲೆ ಆ ಸ್ಫೋಟವನ್ನ ಮಾಡಲಾಗಿರೋದು. ಇದನ್ನ ಅಲ್ಲಿನ ಯಾರು ವಿಜುವಲ್ ಅನ್ನ ರೆಕಾರ್ಡ್ ಮಾಡ್ತಾ ಇದ್ರು ಅವರು ಸಹ ಕನ್ಫರ್ಮ್ ಮಾಡ್ತಾರೆ. ಅದ್ರ ಜೊತೆಗೆ ಪಾಕ್ನ DGISPR ಲೆಫ್ಟಿನೆಂಟ್ ಜನರಲ್ ಅವರು ಸಹ ಕನ್ಫರ್ಮ್ ಮಾಡಿದ್ದಾರೆ. ನಮ್ಮ ವಾಯು ನೆಲೆ ಮೇಲೆ ಭಾರತದಿಂದ ದಾಳಿ ಆಗಿರೋದು ಖಚಿತ ಅನ್ನುವಂತಹ ಕನ್ಫರ್ಮೇಶನ್ ಅನ್ನ ಪಾಕಿಸ್ತಾನವೇ ಕೊಟ್ಟಿದೆ. ಇನ್ನು ಪಾಕಿಸ್ತಾನ 6 ಕಡೆ ಸ್ಫೋಟವನ್ನ ಮಾಡಿರೋದು ಕೌಂಟರ್ ಅಟ್ಯಾಕ್ ಆಗಿ ಭಾರತ ಇದನ್ನ ಮಾಡಿರೋದು. ಭಾರತ ಸುಮ್ನೆ ಹೋಗಿ ಅಲ್ಲಿ ಅಟ್ಯಾಕ್ ಅನ್ನ ಮಾಡಿಲ್ಲ, ಕೌಂಟರ್ ಅಟ್ಯಾಕ್ ಅನ್ನ ನಡೆಸಿರೋದು ಭಾರತದಿಂದ. ಕ್ಷಿಪಣಿ ದಾಳಿಯನ್ನ ಈ ಪಾಕಿಸ್ತಾನ ನಿನ್ನೆ ಡ್ರೋನ್ ಅಟ್ಯಾಕ್ ಅನ್ನ ಮಾಡಿತ್ತು. ಸರಣಿ ಡ್ರೋನ್ಗಳ ಸುರಿಮಳೆಯನ್ನೇ ಸುರಿಸಿತ್ತು ಪಾಕಿಸ್ತಾನ. ಅದರಲ್ಲೂ ಪ್ರಮುಖ ಟಾರ್ಗೆಟ್ ಗಳನ್ನ ಇಟ್ಕೊಂಡು ಪಾಕ್ ಏನ್ ದಾಳಿ ನಡೆಸಿತ್ತು, ಅದಕ್ಕೆ ಕೌಂಟರ್ ಅಟ್ಯಾಕ್ ಆಗಿ ಭಾರತ ತಕ್ಕ ಉತ್ತರವನ್ನ ನೀಡಿದೆ. अटैक हुआ है नूर खान बेस पे। मैंने भी सोचा मैं नहीं यार, बड़ा रिस्क है। और एक गाड़ी बड़ी गलत गुजरी है, बच गई, शुक्र है। जब गिरा ना आग लगी, गाड़ी गुजर गई है। मैंने भी सोचा मैं नहीं यार, बड़ा रिस्क है। भाईजान नूर खान बेस में आके गिरा है। ये अटैक हुआ है नूर खान बेस पे, बिल्कुल घर के साथ। भाईजान नूर खान बेस में आके गिरा है। ये अटैक दफ्तर खान के पीछे। ओह शिट। ಇದು ನೀವು 2 ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಪಾಕಿಸ್ತಾನದಿಂದ ಸರಣಿ ಡ್ರೋನ್ ದಾಳಿಗಳನ್ನ ನಡೆಸಿದ್ದು